ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬ ಆಸೆ ಇದೆ ಅಂತ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್, ಮದ್ದೂರಿನ ಶಾಸಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಡಿ ಕೆ ಶಿವಕುಮಾರ್ ಸಿಎಂ ಆಗುವ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ, ಆದರೆ ಅಂತಿಮವಾಗಿ ಹೈಕಮಾಂಡೇ ತೀರ್ಮಾನಿಸಬೇಕು ಅಂತ ಅವರ ಮಾತು. ಸಿಎಂ ಬದಲಾವಣೆ ಚರ್ಚೆ ಏನಿದ್ರು ದೆಹಲಿನಲ್ಲಾಗತ್ತೆ, ಅದು ಮೈಸೂರಿನಲ್ಲಾಗೋದಲ್ಲ. ಆದರೆ ಡಿ ಕೆ ಶಿಗೆ ಅವಕಾಶ ಸಿಗಬೇಕು ಅನ್ನೋದು ನಮ್ಮ ಒತ್ತಾಸೆ ಅಂತ ಅವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕದಲೂರು ಉದಯ್, ಇಕ್ಬಾಲ್ ಹುಸೇನ್ ಮತ್ತು ಮಾಗಡಿ ಬಾಲಕೃಷ್ಣ ಇವರುಗಳ ಅಭಿಪ್ರಾಯ. ಆಗಬೇಕು ಅನ್ನೋ ಆಸೆ ನಮಗಿದೆ. ಈಗ ಆಗ್ತಾರೆ ಅನ್ನೋ ಆಶಾಭಾವನೆ ಅವ್ರು ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಹೈಕಮಾಂಡ್ ಯಾವತ್ತು ಹೇಳ್ತಾರೆ ಆವತ್ತು ಏನಾದರೂ ತೀರ್ಮಾನ ಆಗ್ತದೆ. ಸೊ ನಾವೆಲ್ಲ ಹೇಳಿಕೆ ಕೊಡೋದು ಅದರಿಂದ ಏನು ನಿರ್ಧಾರ ಆಗಲ್ಲ. ಅಂತಿಮವಾಗಿ ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಏನಾದ್ರು ಆಗ್ತದೆ. ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ಆಗ್ತಾರೇನೋ ಆತ್ಮವಿಶ್ವಾಸ ಇದೆ, ಆಗಬೇಕು ಅನ್ನೋ ಆಸೆನೂ ನಮ್ಮದು ಇದೆ. ಈಗ ಹೈಕಮಾಂಡು ನಮ್ಮ ರಾಜ್ಯಕ್ಕೆ ಬಂದಾಗ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅವ್ರನ್ನ ಬರಮಾಡ್ಕೊಳ್ಳೋ ಕೆಲಸನ ಪ್ರತಿಯೊಬ್ಬರು ಮಾಡ್ತಾರೆ. ಇವರು ಕೂಡ ಇವತ್ತು ಹೋಗಿ ಮೈಸೂರಿನಲ್ಲಿ ಭೇಟಿ ಮಾಡಿ ರಿಸೀವ್ ಮಾಡಿಕೊಂಡು ಅಲ್ಲಿಂದ ಅವರು ಏನೋ ತಮಿಳ್ನಾಡಿಗೆ ಹೋಗುವಂಥ ಪ್ರವಾಸ ಇದೆ, ಸೊ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಈಗ ಏರ್ಪೋರ್ಟಲ್ಲಿ ಬರ್ತಾರೆ, ಅಲ್ಲೇನು ಚರ್ಚೆ ಮಾಡ್ತಾರೆ, ಚರ್ಚೆ ಏನಾರು ಇದ್ದಾಗ ಡೆಲ್ಲೀಲಿ ಆಗ್ತದೆ. ಅವ್ರು ಸಭೆ ಕರೆದ್ರೆ ಚರ್ಚೆ ಡೆಲ್ಲೀಲಿ ಆಗ್ತದೆ. ಇಲ್ಲೇನು ಆ ಥರದ ಚರ್ಚೆ ಏನು ನೋಡಿ, ಈ ಪ್ರಕ್ರಿಯೆಗಳು ರಾಷ್ಟ್ರೀಯ ಪಕ್ಷಗಳಲ್ಲಿ ಸಹಜ. ಅದು ಬಿ ಜೆ ಪಿ ಆಗಿರಲಿ ಅಥವಾ ಕಾಂಗ್ರೆಸ್ ಆಗಿರಲಿ, ಹೈಕಮಾಂಡ್ ನಾಯಕರು, ದೊಡ್ಡ ಮಟ್ಟದ ನಾಯಕರು, ನಂಬರ್ 1 ನಾಯಕರು ರಾಜ್ಯಕ್ಕೆ ಬಂದಾಗ ಯಾವುದೇ ಕಾರಣಕ್ಕೆ ಬಂದಿದ್ದರೂ ಕೂಡ ಅವ್ರ ಪಕ್ಷದ ನಾಯಕರು ಹೋಗಿ ಅವ್ರಿಗೊಂದು ಸ್ವಾಗತ ಕೋರ್ಬೇಕಲ್ವಾ. ಹಾಗಾಗಿ ಆ ನಿಟ್ಟಿನಲ್ಲೇ ಈಗ CM DCM ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೂ ಕೂಡ ಏನಾದರೂ ಅವಕಾಶ ಸಿಕ್ಕಿದ್ರೆ ಒಂದಷ್ಟು ಅರ್ಜಿಗಳನ್ನು ಹೈಕಮಾಂಡ್ ಮುಂದೆ ಹಾಕುವಂಥದ್ದು ಲೆಕ್ಕಾಚಾರ. ಅದೇನು ಅಂತಕ್ಕಂಥದ್ದೇ ಕುತೂಹಲ.